ಸ್ವಾಮಿ. ನಾನ್ ನಿನಗೆ ಒಳ್ಳೇದ್ ಮಾಡ್ತಿದ್ದೆ, ನೀನ್ ನನಗೆ ಒಳ್ಳೇದ್ ಮಾಡ್ತಿದ್ಯಾ? ಇದೇನ್ ಸ್ವಾಮಿ, ದೇವ್ರಿಗೆ ನಾವೇನ ಒಳ್ಳೆ ಸ್ವಾಮಿ. ದೇವ್ರು ದೇವ್ರ ಆಶೀರ್ವಾದ. ನಿನ್ನ ಹತ್ರ ದುಡ್ಡು ಇಸ್ಕೊಂಡಿದ್ದೀನಾ? ಇದೇನ್ ಸ್ವಾಮಿ ಇಂತ ಶಾಪದ್ ಮಾತಾಡ್ತಿರ? ಇಲ್ಲ. ಏಯ್, ನೀನು ಒಬ್ಬ ಗಂಡ್ಸ ಆದವನು, ಮನೆಯಲ್ಲಿ ಎಲ್ಲಾರು ಸರಿ ತೂಗಿಸ್ಕೊಂಡು ಹೋಗೋದ್ ಕೆಪಾಸಿಟಿ ನಿನ್ಗೆ ಇರ್ಬೇಕು. ಅಷ್ಟ ಅಲ್ದಿದ್ಮೇಲೆ ಒಬ್ಬ ಗಂಡ್ಸೇ ಅಲ್ಲ ನೀನು, ಗೊತ್ತಾಯ್ತಾ? ಗೊತ್ತಾಯ್ತಾ? ನನ್ ಗೊತ್ತಿರೋ ಪ್ರಕಾರ ನೀನು ಮನೆಯಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಗೊತ್ತಾಯ್ತಾ? ನಿನ್ ಹೆಂಡ್ತಿ ನಿನ್ ಮಾತಿಗೆ ಬೆಲೆನೇ ಕೊಡಲ್ಲ. ನಿನ್ಗೆ ಒಳ್ಳೇದಾಗುತ್ತೆ ಪೂಜೆ ಮಾಡ್ತೀನಿ ಅಂತಂದ್ರೆ ನೀನ್ ಹೆಂಡ್ತಿನ ಹೆಸರು ಹೇಳಕ್ ರೆಡಿ ಇಲ್ಲ. ಏನಾಯ್ತು ಸ್ವಾಮಿ? ಏನ್ ಸ್ವಾಮಿ, ಏನೋ ಇದು ಇಲ್ಲಿ ಹುಡುಗರೆಲ್ಲ ಇದು ಫೋಟೋಗಳು ತಕ್ಕಂತವ್ರೆ. ಅಲ್ಲ, ನಿನ್ಗೆ ನೀನ್ ಹೆಂಡ್ತಿನಾಗ್ಲಿ ಮಕ್ಳುನಾಗ್ಲಿ ಗದ್ರಿಸಿ ಕುಂಡ್ರಿಸೋ ಜವಾಬ್ದಾರಿ ಇಲ್ಲ. ನೀನೊಬ್ಬ ಗಂಡಸೇ ಅಲ್ಲ ನೀನು, ಅಲ್ವಾ? ಏನ್ ಹೇಳಿದ್ರು ಆಯ್ತು ಸ್ವಾಮಿ ಅಂತೀಯ. ಗಂಡಸೇ ಅಲ್ಲ ಅಂತ ಅಂದ್ರು ಆಯ್ತು ಸ್ವಾಮಿ ಅಂತೀಯ. ನಿನ್ಗೆ ನೀನ್ ಹೆಂಡ್ತಿನ ಮಕ್ಳನ್ನ ಅದ್ವಸ್ತಲ್ಲಿ ಮಡಿಕೊಳ್ಳೋಷ್ಟು ಕೆಪಾಸಿಟಿ ಇಲ್ವಾ ನಿನ್ಗೆ? ಏನೈತಿ ಮತ್ತೀಗ? ನೀನ್ ಹೆಂಡ್ತಿ ರಾತ್ರಿ ನನ್ನ ಹೆಸರು ಹೇಳು ಅಂದಿದ ತಕ್ಷಣ ಹೇಳಲಿಲ್ಲ. ಸಾಂಬಾರು ಪಾತ್ರೆ ಎತ್ಕೊಂಡ್ಬಂದವ್ರು ನೋಡಿಲ್ಲ ಕಾಯ್ತು. ಅದೇನೆ ನಿನ್ ಬೆಲೆ ಏನು ಅಂತ ಗೊತ್ತಾಯ್ತು. ನಿಂದು ನಾಯಿಗಿರೋ ಬೆಲೆನೂ ನಿನ್ಗೆ ಮನೆಯೊಳಗಿಲ್ಲ. ಅದೇ ಇದೆ ಸ್ವಾಮಿ ನಮ್ದು. ಅದೇ ಯಾವ ಇದು ಬಟ್ಟೆ ಸುಟ್ಟಾಕೋದು, ಡ್ರಾಯರ್ ಸುಟ್ಟಾಕೋದು, ಲಲ್ಲಿ ಯಾವ ಇದು ಅಂತ ಅಷ್ಟೇ ಸ್ವಾಮಿ, ಇನ್ನೇನು ಇಲ್ಲ. ಅದಕ್ಕೇನೆ ನಾನು ಹೇಳ್ತಿರೋದು, ಅಷ್ಟು ಮನೆಯಲ್ಲಿ ಈಲ್ಡಾಗ್ಬಿಟ್ಟಿದ್ಯಾ ನೀನು. ಅವ್ರ ಸವಾಸ ಎಲ್ಲ ಮಾಡಿ ನಮ್ಮ ಅಪ್ಪ ಸರಿ ಇಲ್ಲ, ನನ್ನ ಗಂಡ ಸರಿ ಇಲ್ಲ, ಯಾವನ ಸವಾಸ ಮಾಡ್ತಾರೆ. ಅವ್ರಗಳಿಗೆ ಫೋನ್ ಮಾಡಿ ಎಲ್ಲ ಹೇಳ್ಬಿಟ್ಟವ್ರ ಸ್ವಾಮಿ, ಹಿಂಗೆ ಮಾತಾಡ್ಬೇಕ ಹಿಂಗೆ ಅಂತ ಎಲ್ಲ ಹೇಳ್ಬಿಟ್ಟವ್ರ. ಹಿಂಗೆ ಅವ್ರನ್ನ ಬಿಟ್ಟವ್ರೆ, ಇವ್ರನ್ನ ಬಿಟ್ಟು ಎಲ್ಲ ಹೇಳ್ಯಾರಲ್ಲ. ನೀನು ಟವರ್ ಇರೋದ ಬಂದ್ ಮಾತಾಡೋ, ಕ್ಲೀನಾಗಿ ಕೇಳಿಸ್ತಾ ಇಲ್ಲ. ಅಲ್ಲಿ ಜನ ಎಲ್ಲ ಕೇಳಿಸ್ಕೊಂತಾರ ಸ್ವಾಮಿ. ಜನ ನಿನ್ಗೆ ಒಳ್ಳೇದ್ ಮಾಡಲ್ಲ ಕಣೆಯ ನಳಿಕೆ. ಆ ಹುಡುಗರೆಲ್ಲ ಬಂದು ಎಲ್ಲ ಕೂಕಂತಾವ್ ಹಿಂದಗಡೆ, ಪಟಾಕಿ ಕೊಡು ಅಂತಾನ. ಆಯ್ತಾ? ಈಗ ಅದಕ್ಕೆಲ್ಲ ನಾನು ಸರಿ ಮಾಡಿದೀನಿ ರಾತ್ರಿ. ತುಂಬಾ ಅದು ಒಂದ್ ಸ್ವಲ್ಪ ಗಾಢವಾಗಿತ್ತು ನಿಂದು. 4-5 ಜನದ್ದು ಸೇರಿಸ್ಕೊಂಡು ಮಾಡಿಸ್ಬಿಟ್ಟಿದ್ದಾರೆ. ಹೆಂಗೆ ಅಂತಂದ್ರೆ ನೀನು ಹೋಗೋ ದಾರಿಯಲ್ಲಿ ಹಿಂದಿರುಗಿ ಮನೆಗ್ ಬರ್ಲೇಬಾರ್ದ. ಏನೋ ಅಪಘಾತ ಆಗಿ ನೀನು ಮರಣ ಬರೀ ಎಲ್ಲೋದ್ರು ಬರೀ ಆಯ್ತು ಹೇಳಿ ಸರ್. ಆ ತರ ಮಾಡಿಸ್ಬಿಟ್ಟಿದ್ರೆ ನಿನ್ಗೆ. ನಾನು ಈಗೆಲ್ಲ ಪೂಜೆ ಎಲ್ಲ ಮಾಡಿದೀನಿ, ರಾತ್ರಿ ಎಲ್ಲ ಇದ್ ಮಾಡಿದೀನಿ. ಈಗ ಅದಕ್ಕೆ ಈಗ ಒಂದು ಅಷ್ಟಮಂಗಲ ಪೂಜೆ ಮಾಡ್ತಾ ಇದ್ದೀನಿ ಈಗ. ನೀನಲ್ಲ ನಾನ್ ಮಾಡ್ಬೇಕಾಗಿರೋದು, ನೀನಲ್ಲ ಮಾಡ್ಬೇಕಾಗಿರೋದು. ಆಯ್ತಾ? ನಾನ್ ಮಾಡ್ತೀನಿ. ಮಾಡಿ ನಿನ್ನ ಮನೆಗೆ, ನಿನ್ನ ಮಕ್ಳಿಗೆ, ನಿನ್ನ ಹೆಂಡತಿಗೆ ಎಲ್ಲ ಸರಿ ಹೋಗೋ ತರ ಎಲ್ಲ ಮಾಡಿ ಯಂತ್ರ ಮಾಡಿ ಇಕ್ಕಿದ್ದೀನಿ. ನೀನು ಶುಕ್ರವಾರ ಸೂರ್ಯೋದಯ ಆಗಕ್ಕಿಂತ ಮುಂಚೆ 5 ಗಂಟೆಯಿಂದ 5:15 ಒಳಗೆ ನೀನು ಇಲ್ಲಿ ಇರ್ಬೇಕು. ಎಲ್ಲಿ? ಶೃಂಗೇರಿ ದೇವಸ್ಥಾನಕ್ಕೆ ಮೊದಲನೇ ಪೂಜೆ. ನೀರು ಕುಡಿಯಲ್ಲ, ಏನು ಸ್ನಾನ ಮಾಡಿದಾರು ಖಂಡಿತ ನೀವು ಮೈ ಮೇಲೆ ಬಟ್ಟೆನೆ ಹಾಕಿ ಬರ್ಬೇಡ್ರಿ ಅಂದ್ರೆ ಹಂಗೆ ಬಂದು ನಿಂತ್ಕೊಂಡ್ಬಿಡ್ತೀವಿ ಸ್ವಾಮಿ. ನಮ್ಗೇನು ಒಳ್ಳೇದಾಗಬೇಕು. ಆ ತರ ಪೂಜೆ ನಾನ್ ಮಾಡ್ಸಲ್ಲ. ಮೈ ಮೇಲೆ ಅಲ್ಲಲ್ಲ, ನಾವ್ ಅಷ್ಟು ಇಲ್ದಲೇ ಹೇಳ್ತಾ ಇದೀವಿ ಸ್ವಾಮಿ, ಮನಸ್ಸು ಬಿಚ್ಚಿ ಹೇಳ್ತಾ ಇದ್ದೀನಿ ನಾನು. ಗೊತ್ತಾಯ್ತಾ? ಶುಕ್ರವಾರ ಏನ್ ಮಗ ಮಾಟ ಬಂತ ಕಂಡೀಷನ್ ಅದಕ್ಕೆ ಅಲ್ಲ, ಅವ್ರು ಎಷ್ಟು ಏನೇ ನಮ್ಗೇನಕ್ ಮಾಡ್ಸವ್ರೆ ಹಂಗೆ ಹಿಂಗೆ ಅಂತ ನಮ್ಮ ಮನೆಯವ್ರು ಕೇಳ್ತಾರ. ಅವ್ರು ಈಗ ಪೂಜೆ ಇನ್ನೇನು ದೀಪ ಹಚ್ಚಾರ ಸ್ವಾಮಿ, ನಮ್ಮ ಮನೆಗೂ ಎಲ್ಲ ರೆಡಿ ಮಾಡ್ತಾರ ಪೂಜೆಗೆ. ಅವ್ರು ಮಾಡ್ಲಿ. ಹೇಳಿಲ್ವಾ ನಿನ್ ಹೆಂಡತಿ ಅಪರೂಪಕ್ಕೆ ಅಮಾವಾಸ್ಯೆಗೆ ಪೌರ್ಣಮಿಗೆ ಒಂದ್ ಸ್ವಲ್ಪ ನೀರು ಇಕ್ಕೊಂಡು 2 ಕಜ್ಜಿ ಅಟ್ಟಿದ ತಕ್ಷಣ ನಿನ್ಗೆ ಒಳ್ಳೇದಾಗಲ್ಲ. ಮನ್ಸಲ್ಲಿ ಭಕ್ತಿ ಇರ್ಬೇಕು ನಿನ್ನಂಗೆ. ನೀನು ಯಾವ್ದಾನ ದೇವ್ರಿಗೆ ಏನ್ ಭಕ್ತಿಯಿಂದ ಅಡ್ಡ ಬೀಳ್ತೀಯ ನೋಡು. ಯಾವತ್ತನ ನಿನ್ ಹೆಂಡತಿ ಆತರ ಬಿದ್ದಿದಾರ? ಬಿದ್ದಿರೋದೇನು ಯಾವ ದೇವ್ರಿಗೂ ಬೀಳಲ್ಲ ಸ್ವಾಮಿ. ಆ ದೇವ್ರಿಗೂ ನಮ್ ಜೊತೆಲಿ ಇರಲ್ಲ ಎಲ್ಲೂ ಅಲ್ವಾ? ಸ್ವಲ್ಪ ವ್ಯಾಪಾರ ಐತೆ, ಮೈಯಲ್ಲಿ ರಕ್ತ ಐತೆ, ನಿನ್ ಹೆಂಡತಿಗೆ ಸ್ವಲ್ಪ ಆಡ್ತಾರೆ. ಒಂದ್ ಸ್ವಲ್ಪ ವಯಸ್ಸಾದ್ಮೇಲೆ ನಿನ್ ಹೆಂಡತಿ ಗೊತ್ತಾಗುತ್ತೆ ದೇವ್ರನ್ನ ಯಾಕೆ ನಂಬಬೇಕು ಅಂತ. ನೀನೇ ಕರೆಕ್ಟ್ ಆಗಿ ಹೇಳು. ಅಲ್ಲ, ಒಂದ್ ಸ್ವಲ್ಪ ಟವರ್ ಇರುತ್ತಾ ಬಂದ್ ಮಾತಾಡು.
ಆಯ್ತು ಸ್ವಾಮಿ. ಹಲೋ. ಹಾ ಕೇಳ್ತಾ ಇದೆ ಸ್ವಾಮಿ. ಹಾ ಕೇಳ್ತಾ ಇದ್ದೆ. ನೀನು ನೀನು ಏಯ್ ಟವರ್ ಇರುತ್ತಾ ಬಂದ್ರೆ ಒಂದ್ ಸ್ವಲ್ಪ ನನಗೆ ಕೆಲ್ಸಗಳಿದ್ದಾವೆ ಬೇರೆ ಬೇರೆ. ನೀನು ಅಲ್ಲ ನೀನು ನಾನು ಹೇಳಿದ್ ಹೇಳ್ಬೇಡ. ಆ? ನೀನು ಎಷ್ಟು ದಿವಸಕ್ಕೊಂದ್ಸರಿ ಸ್ನಾನ ಮಾಡ್ತೀಯ? ನಾನು ಇದು ನೀರ್ ಬಿಟ್ಟು ತಣ್ಣೀರ್ ಪಣ್ಣೀರ್ ಏನಾಗಿ ತಡ ಮಾಡ್ತೀನಿ. ಆಮೇಲೆ ಬಿಸಿನೀರು ಈಗ ಒಂದ್ 3-4 ಈಗ ಮಳೆ ಇರ್ಕೊಂಡಾಗಿಂದ 2-3 ದಿನಕ್ಕೆ ಮಾಡ್ತಾ ಇದ್ದೀನಿ. ನೀನ್ ಹೆಂಡತಿ ಎಷ್ಟು ದಿವಸಕ್ಕೊಂದ್ಸರಿ ಸ್ನಾನ ಮಾಡ್ತಿದ್ದ? ವಾರಕ್ಕೂ 15 ದಿವಸ ಮಾಡೋದಲ್ವಾ? ಹೌದು ಸ್ವಾಮಿ. ಆ ಕೊಳಕು ಮೈ ಮಡಿಕೊಂಡು ದೇವ್ರಿಗೆ ಊದ್ಗಡಿ ಹಚ್ಬಿಟ್ರೆ ನಿನ್ ಹೆಂಡತಿ ಒಳ್ಳೇದ್ ಮಾಡ್ಬಿಡ್ತಾನ ದೇವ್ರು. ಇಲ್ಲ ಸ್ವಚ್ಛ ಇದು ಕಿತ್ರೆ ಅಲ್ವ ಸ್ವಾಮಿ ಪೈರು ಚೆನ್ನಾಗಿ ದಪ್ಪ ಆಗೋದು, ಪರಿಶುದ್ಧವಾಗಿ ಆಗಿದ್ರಲ್ಲ ದೇವ್ರ ಮನೆಗೆ ಬರೋದು. ಈಗ ನೀನ್ ಹೆಂಡತಿ ಕರೆಕ್ಟ್ ಆಗಿ ಹೇಳು, ಎಷ್ಟು ದಿವಸಕ್ಕೊಂದ್ಸರಿ ಸ್ನಾನ ಮಾಡೋದು? ಇದು ಎಷ್ಟು ದಿನಕ್ಕಲ್ಲ ಮಗ ಸ್ನಾನ ಮಾಡೋದು ಮಗ? ಪೂಜಾ ಆತ ಹಲೋ ಇದೇನ್ ಸ್ವಾಮಿ? ಅದೇ ಯಾಕೋ ಹಿಂಗೆ ಒಂದ್ 3 ದಿನಕ್ಕೆ 4 ದಿನಕ್ಕೆ ಹಿಂಗ್ ರೇಗಾಡ್ತಲ್ಲ ಸ್ವಾಮಿ. ಒಂಥರ ಏನ್ ಮಾಡಿದ್ರು ಉಲ್ಟಾನೆ ಬರ್ತೈತೆ. ನಾನ್ ಏನ್ ಕೇಳಿದ್ದು ನೀನ್ ಗೊತ್ತಿಲ್ವಾ? ನೀನ್ ಹೆಂಡತಿ ಎಷ್ಟು ದಿವಸಕ್ಕೊಂದ್ಸರಿ ನೀನ್ ಕಣ್ಣಾಗ ಸ್ನಾನ ಮಾಡೋದು? ವಾರಕ್ಕೂ 15 ದಿವಸಕ್ಕೋ? ನನಗ್ ಕಂಡಂಗೆ ಅವಾಗ ಮಾಡ್ಸ್ಕೊಂತ ನಾನು ನೋಡಕ್ ಹೋಗಿಲ್ಲ ಸ್ವಾಮಿ. ಒಟ್ನಾಗೆ ಶನಿವಾರ, ಶುಕ್ರವಾರ ಪೂಜೆ ಮಾಡಿ ಭಕ್ತಿಯಿಂದ ಮಾಡಲ್ಲ. ಸುಮ್ನೆ ಏನೋ ಮಾಡ್ಬೇಕು, ಊದ್ಗಡಿ ಹಚ್ಬೇಕು ಹಚ್ತಾರೆ ಮನ್ಸಲ್ಲಿ, ಭಕ್ತಿಯಿಂದ ಮಾಡಲ್ಲ. ನೀನ್ ಒಬ್ನೇ ಭಕ್ತಿಯಿಂದ ಮಾಡೋದ್ ಪೂಜೆ. ಏನೋ ಸ್ವಾಮಿ ನಾವಂತೂ ಸ್ವಾಮಿರವರು ನೀನೇನು ಇದು ಬಾಯಿ ಬಂದಂಗೆ ಆಡ್ಬೇಡ. ನೀನ್ ಮಾಡಂಗಿದ್ರು ಮಾಡು, ನಿನಗ್ ಬಿಟ್ಟಿತ್ತದು. ಒಟ್ನಾಗೆ ಡೈಲಿ ಅದೇ ಊದ್ಗಡ್ಡೆ ಹಚ್ಚಿ, ಅಂಗಡಿಗೆಲ್ಲ ಊದ್ಗಡ್ಡೆ ಹಚ್ತಾರೆ, ಆಮೇಲೆ ಬಾಗ್ಲಾಗೆ ಊದ್ಗಡ್ಡೆ ಹಚ್ತಾರೆ. ಊದ್ಗಡ್ಡೆ ಹಚ್ಚಿದ ತಕ್ಷಣ ಎಲ್ಲ ಒಳ್ಳೆ ನಿಮ್ ಭಕ್ತಿಯಿಂದ ಮಾಡಲ್ಲಪ್ಪ. ನಿಮ್ ತಾಯಿ ಇದಾರ ನೋಡು, ಸಿದ್ದಮ್ಮ. ಹ್ಞೂ ಸ್ವಾಮಿ. ಸಿದ್ದಮ್ಮ ಅಲ್ವಾ ನಿಮ್ ತಾಯಿ ಹೆಸರು? 3 ಅಕ್ಷರ. ನಿಮ್ ತಾಯಿ ಕೈಲಿ ಪೂಜೆ ಮಾಡ್ಸು 11 ದಿವಸ. ನಮ್ಮ ಅಕ್ಕರ ಮನೆಗೆ ಹೋಗಿದ್ದಾರೆ ಸ್ವಾಮಿ ತಾಯಿ. ಬಂದ ಮೇಲೆ ನಿಮ್ ಹೊಸ ಮನೆಗೆ 11 ದಿವಸ ಪೂಜೆ ಮಾಡ್ಸು. ಸುಮ್ನೆ ಹೊಸ್ಲಿಕ್ಸಿದ್ಯಾ? ನಮ್ ತಾಯಿಯರ್ ಕೈ ಸ್ವಾಮಿ 11 ದಿವಸ ನಿಮ್ ತಾಯಿಯರ್ ಕೈಲಿ ಹೊಸ ಮನೆ ಕಟ್ತಿದಿರಲ್ಲ, ಅಕ್ಷತೆ ಅರ್ಶನದಲ್ಲಿ ಅಕ್ಷತೆ ಮಾಡಿಸ್ಬಿಟ್ಟಿ ಊದ್ಗಡ್ಡಿ ಸುಮ್ನೆ ಬೆಳಗ್ಗೆ ಅಕ್ಷತೆ ಅದ್ರೊಳಗೆ ಮನೆಯೊಳಗೆ ಹಾಕ್ರಿ, ಅದು ಒಳ್ಳೇದಾಗುತ್ತೆ. ಆಮೇಲೆ ಹೊಸ್ಲಿಕ್ತಿರಲ್ಲ ಹೊಸ್ಲು, ಆ ಹೊಸ್ಲಿಕ್ ಬೇಕಾದ್ರೆ ನಿಮ್ ತಾಯಿ ಕೈಲಿ ಪೂಜೆ ಮಾಡ್ಸು, ನಿಮ್ ಹೆಂಡತಿ ಕೈಲಿ ಮಾಡಿಸ್ಬೇಡ. ನಮ್ ತಾಯಿ ಕೈಲಿ ಮಾಡ್ಸಂದ್ರ? ನಿಮ್ ಹೆಂಡತಿ ಕೈಲಿ ಮಾಡಿಸ್ಬೇಡ. ಇದು ಅದೇ ಬಾಗ್ಲು ಫ್ರಂಟ್ ಬಾಗ್ಲು ಇಕ್ತೀವಲ್ಲ ಅವಾಗ ಸ್ವಾಮಿ? ಹ್ಞೂ ರೀ, ಫ್ರಂಟ್ ಬಾಗ್ಲು ಇಕ್ಬೇಕಾದ್ರೆ ಹೊಸ್ಲಿಕ್ಬೇಕಾದ್ರೆ ಹೊಸ್ಲಿಕ್ ಪೂಜೆ ಮಾಡ್ತಿರಲ್ವಾ, ಅವಾಗ ನಿನ್ನ ಹೆಂಡತಿ ಕೈಲಿ ಪೂಜೆ ಮಾಡ್ಸಕ್ ಹೋಗ್ಬೇಡ. ನಿನಗೆ ಒಳ್ಳೇದಾಗಲ್ಲ, ಮನೆಗೆ ಶ್ರೇಯ ಸಿಗಲ್ಲ. ಆಯ್ತು ಸ್ವಾಮಿ, ನೀವ್ ಹೇಳ್ದಂಗೆ ಮಾಡ್ತೀನಿ. ಯಾಕೆ ಹೇಳು? ಅದೇ ಇದು ಮನಸ್ಸು ಪರಿಶುದ್ಧವಾಗಿಲ್ಲ, ಸ್ನಾನ ಮಾಡಲ್ಲ, ಆಮೇಲೆ ಬ್ರಷ್ ಅಲ್ಲಿ ತಿಕ್ಕಲ್ಲ ಕ್ಲೀನಾಗಿ, ಕೊಳಕು ಮೈ ಅಂತ ಅಷ್ಟೇ ಸ್ವಾಮಿ. ನನಗ್ ತಿಳಿದಿದ್ದು ಹೇಳಿದ್ರು. ಕೊಳಕು ಮೈ ಭಕ್ತಿಯಿಂದ ಮಾಡಲ್ಲ, ಸುಮ್ನೆ ಕಾಟಾಚಾರ. ಒಂದನ್ನು ಒತ್ತಿದೀವಿ. ಸಿಗಿವೆಂ ಕ್ಷಣದಲ್ಲಿ ನಿನ್ನ ನಾಮ್, ಎಲ್ಲಿ ಹೋದರೇನು ನಿನ್ನ ಉಳಿಸೇನು. ಈ ಹಾಡನ್ನು ಬೇಕಾದಲ್ಲಿ ಈ ಮೊದಲನೇದಾಗಿ ತಿರ್ಗಾ ಒಂದನ್ನು ಒತ್ತಿ. ಒಂದನ್ನು ಒತ್ತದೆ, ಒಂದನ್ನು ಒತ್ತಿದೀವಿ. ಒತ್ತಿದ್ದೀರಾ? ಅಪ್ಪ ಲೂಸ, ಅಮ್ಮ ಲೂಸ, ನಾನು ಲೂಸ. ಈ ಹಾಡನ್ನು ಬೇಕಾದಲ್ಲಿ 93 ಒತ್ತಿ. 93 ಒತ್ತಿದೀವಿ. 93 ಒತ್ತಿದೀವಿ. ನಿನ್ನ ನೋಡಲೆಂತೋ ಮಾತನಾಡಲೆಂತೋ ಮನಸ್ಸು ಹೇಳಲೆಂತೋ
ಈ ಹಾಡನ್ನು ಬೇಕಾದಲ್ಲಿ 191 ಒತ್ತಿ. 190. ಆಯ್ತು ಸ್ವಾಮಿ, ಆಯ್ತಾ? ಆಯ್ತು. ಲೋಕ ಲೋಕ ನೋಡೋದು ಈಗೇನೆ. ಈ ಹಾಡನ್ನು ಬೇಕಾದಲ್ಲಿ 103 ಒತ್ತಿ. 103. ಒತ್ತೇ ಸ್ವಾಮಿ 103. ಬೆಳದಿಂಗ್ಳು ನೀನೇ ನಮ್ಮಿ, ಲಾಲಿನ ಹಾಡ್ಲೆ ನಮ್ಮಿ. ಈ ಹಾಡನ್ನು ಬೇಕಾದಲ್ಲಿ 5 ಒತ್ತಿ. ಗೊತ್ತೈತೆ. ಟಪೋರಿ ಟಪೋರಿ ನೀನು ಟಪೋರಿ ಗೊಂಗಲ್ಲಿ ಕಣ್ಣಿನ ಗೊಂಗಲ್ಲಿ. ಹಲೋ ಹಲೋ, ಈ ಹಾಡು ಬೇಕಾದಲ್ಲಿ 77 ಒತ್ತಿ. ಮೊಬೈಲ್ ತುಂಬೋದಲ್ಲ ಸ್ವಾಮಿ ಅಕ್ಷರ, ಮೊಬೈಲ್ ತುಂಬೋದು ಅಕ್ಷರ. ಹಂಗೆ ಕ್ಯಾನ್ಸಲ್ ಮಾಡಿ ಹೊಡಿತಾ ಇರ್ರಿ. ಕ್ಯಾನ್ಸಲ್ ಎಷ್ಟು? 100 ಹೊಡ್ಕೊಡ್ರಿ. ತಲೆ ಸುತ್ತಿ 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 ಇನ್ನ ಅಡ್ಡ ಹುಡ್ಕೊಂಡ್ ಬಂದ್ಲೋ. ಇದು 55 ಒತ್ತಿ. ಆಯ್ತು, ಕ್ಲೋಸ್ ಆಯ್ತು. ಮುತ್ತಿನಂತ ಹೆಂಡತಿ ಇರಲು ಮನೆಗೆ ಆರತಿ. ನಿಮ್ ಹೆಂಡತಿ ಹೆಸರೇನು ಸರ್? ನಮ್ಮ ಹೆಂಡತಿ ಹೆಸರು ಇದು ವಿಶಾಲಮ್ಮ. ಹೇಳಿ. ನಮ್ಮ ಮುತ್ತಿನಂತ ಹೆಂಡತಿ ಇರಲು. ನೀವ್ ಹೇಳಿ ಹಾಡು. ಮುತ್ತಿನಂತ ಹೆಂಡತಿ ಇರಲು ಮನೆಗೆ ಆರತಿ, ಮನೆಗೆ ಆರತಿ, ವಿಶಾಲ ಮುಂಗೆ ಸಂತತಿ. ಹಲೋ, ಕಟ್ ಆಗತ್ರೆ. ಕ್ಲೀನ್ ಟವರ್ ಇರುತ್ತೆ, ಬಂದು ಮಾತಾಡಿ ನೀವು. ಅಲ್ಲಿ ಜನ ಕೇಳಿಸ್ಕೊಂತಾರೆ ಸ್ವಾಮಿ. ನನ್ನೊಳಗೆ ನಿನ್ನೊಳಗೆ ಅಂಡ್ರ ಒಳಗೆ ಏನಿದೆ, ನನ್ನೊಳಗೆ ನಿನ್ನೊಳಗೆ ಏನಿದೆ. ಇದು 95 ಒತ್ತಿ. 95. ಹಲೋ, ಒತ್ತಿದೆ ಅಣ್ಣ. ಹೆಣ್ಣಿಗೆ ಸೀರೆ ಯಾಕೆ ಕಾಚ, ಹೆಣ್ಣಿಗೆ ಸೀರೆ ಯಾಕೆ ಕಾಚ, ಹೆಣ್ಣಿಗೆ ಸೀರೆ ಯಾಕೆ ಎದ್ದದು ಕಾಚ. ಸಾಚ. ಈ ಹಾಡನ್ನು ಹೆಣ್ಣಿಗೆ ಸೀರೆ ಏನು ಸಾಚ? ಸಾಚ ಅಲ್ಲ, ಕಾಚ. ಹಲೋ, ಹೆಣ್ಣಿಗೆ ಸೀರೆ ಯಾಕೆ ಕಾಚ, ಹೆಣ್ಣಿಗೆ ಸೀರೆ ಯಾಕೆ ಸಾಚ, ಕಾಚ. ಹಲೋ ಹಲೋ ಹಲೋ, ಎಲ್ಲಿದ್ದೀರಾ ರೀ? ಬಂದ್ಬಿಟ್ರ ಮನೆಗೆ? ಮನೆಗೆ ಎಷ್ಟು ಗಂಟೆಗೆ ಬರ್ತೀರಾ? ಮಗು ಅಪ್ಪ ಅಪ್ಪ ಅಂತ ಕೇಳ್ತಾನೆ ಐತೆ. ಪಟಾಕಿ ತಮ್ಮನ್ರಿ ಬರೋವಾಗ. ಪಟಾಕಿ ಯಾರಿಗೆ? ಮಗುಗೆ, ಹಬ್ಬಕ್ಕೆ. ಅಲ್ಲ ರೀ, ನಿಮ್ಮನ್ ಕೇಳ್ದೆ ಹುಟ್ಸಿರೋನ್ ಬಿಟ್ಬಿಟ್ಟು ಯಾರನ್ನ ಕೇಳಕ್ ಆತದೇನ್ರಿ? ಅಯ್ಯೋ, ಅವ್ರು ಬರೋರೆಲ್ಲ ಕೊಡ್ಸಕ್ ಆತದೇನ್ರಿ? ಹುಟ್ಸ್ತವ್ರು ನೀವ್ ಕೂಡಿಸ್ಬೇಕು. ನಾನೇ ರೀ, ಲಲ್ಲಿ. ನಿಮ್ಮ ಲವರ್ ಲಲ್ಲಿ ರೀ. ಹೆಸರಿಗೆ ಹಾಪ್ಸ್ಬೇಕೇನ್ರಿ? ನನ್ಗಂತೂ ಊಟನೂ ಉಳಿತಿಲ್ಲ. ಬೆಳಗ್ಗೆಯಿಂದ ತುಮಕೂರಲ್ಲಿ ಎಲ್ಲೂ ನಿಮ್ ಮುಖನೇ ನೋಡ್ಲಿಲ್ಲ. ನಿಮ್ ಮುಖನೇ ನೋಡ್ಲಿಲ್ಲ ಬೆಳಗ್ಗೆಯಿಂದ. ಊಟನೇ ಮಾಡಕ್ ಆಗ್ತಾರ. ಕೆಲವೇ ದಿನ ಕೆಲವು ವರ್ಷಗಳು ಬೇಡ, ನಾಯಿ ನಿನ್ನ ಮುಗಿಸ್ಕೊಡಲ್ಲ. ನೀನ್ ತುಪ್ಪರಾಗೆಲ್ಲ ತಿರ್ಗಾಡಿದ್ವು. ನೀವ್ ಹಿಂಗಾರ ಬೈದ್ರೆ ನಾನು ತಗೊಂಡೋಗಿ ಲಾಯರ್ ಹೇಳ್ಬಿಟ್ಟು ಕೋರ್ಟ್ಗೆ ಹಾಕ್ಸ್ಬಿಡ್ತೀನಿ ಅಂತೀನಿ. ನಿಮ್ ಅಣ್ಣ ಬಂದ್ ಕೇಳ್ತೀನಿ ತಡಿ, ಮೂವರ್ನು ಭಾಗ ಮಾಡ್ಬಿಡ್ರಿ ನನ್ ಗಂಡಂದು ಅಂತ.
ನಿಮ್ಮ ಅಂತಂದ್ರಿಗೆ ಹೇಳಿ ಭಾಗ ಮಾಡಿಸ್ಬಿಡ್ತೀನಿ. ನೀನ್ ಹಿಂಗೆಲ್ಲ ಮಾಡಿದ್ರೆ ಲಕ್ಕ ಹೊಡೆದ್ಬಿಡ್ತೈತಿ ನಿಂಗೆ. ದಿನಾಲಿ ಭಾಗ ಮಾಡ್ತಾ ಆಗಲ್ಲ ಮಾಟ ಮಾಡ್ತೇನೆ ಅಂತ ತಿಳ್ಕೊಳು. ಹಲೋ ಏನ್ರಿ ಹೇಳ್ರಿ ಮಮ್ಮ. ನಾನ್ ಬಂದು ಭಾವಂತನೇ ಭಾಗ ಮಾಡಿಸ್ಕೊಂಡ್ಬಿಡ್ತೀನಿ. ನಿಮ್ಮ ಹತ್ರ ಅಳ್ಗಕ್ ಆಗಲ್ಲ. ಏನ ಮಗುಗೊಂದ್ ಹಬ್ಬಕ್ಕೊಂದ್ ಬಟ್ಟೆ ಕೊಡ್ಸಲ್ಲ, ಪಟಾಕಿ ಕೊಡ್ಸಲ್ಲ. ಭಾವಂತಾನೆ ಬಂದ್ ನಮ್ ಭಾಗ ನಮಗ್ ಡೈಲಿ ಹೊಡ್ಕೊಂತಲ್ಲ, ಅದು ಅದೇ ಸಾಲ ಪಟಾಕಿ ನಿನಗೆ. ಪಟಾಕಿ ಹೊಡ್ಕೊಂತಲ್ಲ ನಾನೇ ಪಟಾಕಿ. ಹಂಗೆಲ್ಲ ಕೆಟ್ಟ ಮಾತ್ ಮಾತಾಡ್ಬೇಡ್ರಿ, ನಿಮ್ಗೆ ಲಕ್ಕ ಹೊಡೆದ್ ಬಿಡ್ತೈತೆ. ನಿನ್ನಿಂದಲೇ ಹೊಡ್ಸುಂಟದು. ನಿನ್ನಿಂದ ಪತ್ತುರಂತ ನಿನ್ನಿಂದಲೇ ಹೊಡ್ಸುಂಟದು. ಈ ಹೆಣ್ಮಕ್ಳೆಲ್ಲ ಅಯ್ಯೋ ಅನ್ನಿಸ್ಕೊಂಡ್ರೆ ನಿಂಗ್ ಒಳ್ಳೇದಾಗಲ್ಲ. ಹೆಣ್ಮಕ್ಳನ್ನ ಅಯ್ಯೋ ಅನ್ನಿಸ್ಕೊಂಡ್ರೆ ನಿಂಗ್ ಒಳ್ಳೇದಾಗಲ್ಲ. ಅಯ್ಯೋ ಅನ್ನೋಕೆ ಎಲ್ಲ ಐತಿ ಅಯ್ಯೋ ಅನ್ನೋದು. ಅಲ್ಲ ಅಂತಕ್ಕೆಂತ ಒಂಚೂರು ಮಡಿಕೊಂಡಿದ್ದೆ ಅಯ್ಯೋ ಅನ್ನೋದ. ಲೌಡಿ ನೀನು ಅಯ್ಯೋ ಅಂತೇಳಿ ನೀನು. ಅವನು ದುಡ್ಡು ಕೊಡ್ಲಿಲ್ಲ, ಅದನ್ನಾದ್ರೂ ಕೊಡಿಸ್ರಿ. ಮಗುಗ್ ಬಟ್ಟೆ ಪಟಾಕಿ ನಾನು ಕೊಡಿಸ್ತೀನಿ ಅಂದ್ರೆ ಅದು ಆಗಲ್ಲ. ಬಟ್ಟೆ ಪಟಾಕಿಯಿಂದ ಕೊಡ್ತೀವಂತ ಬಿಡು, ಹೇಳೋದು ಬನ್ರಿ, ಅವ್ನು 20,000 ಕೊಡ್ಬೇಕು. 10,000 ನೀವ್ ತಗೊಳ್ರಿ, 10,000 ನಂಗ್ ಕೊಡ್ರಿ. ಸೋಮವಾರ ಹಬ್ಬ ಕೊಡಿಸ್ತೀನಿ ಬಿಡು. ನೀನ್ ಅಕೌಂಟ್ ನಂಬರ್ ಕೊಡು, 300 ರೂಪಾಯಿ. ನೀನು ನನಗೆ ಶಾಪ ಆಗ್ತಾಳ ಅವಳು. ನಿಮ್ಗೆ ಹಿಂಗೆಲ್ಲ ಮಾತಾಡಿದ್ರೆ ಲಕ್ಕ ಹೊಡೆದ್ ಬಿಡ್ತೈತೆ. ಚಿನಾಲಿ ಎಷ್ಟು ಜನ ಕೊಟ್ಟಿರಲ್ಲ. ನನ್ನ ಅಮ್ಮನ್ ಏನ್ ಹೇಳಿದ್ದು? ಶಾಪ ಆಗ್ತಾಳ ನಮ್ಮನ್ ಹೇಳು. ಆಯ್ತು ಸೋಮವಾರ ಕೊಡಿಸ್ತೀನಿ ಬಿಡು ಬಾ ಅಂತ ಅನ್ನೋ. ಯಾರ್ಯಾರ ಕೈಲ ಯಾಕ್ರಿ ಬಯಸ್ತೀರಾ? ಅಕೌಂಟ್ ನಂಬರ್ ಕೊಡು, 300 ರೂಪಾಯಿ. ನೀನ್ ಬೇಕಾದ್ರೆ ಎದ್ರಗ್ ಬಂದ್ 2 ಏಟ್ ಹೊಡೆದ್ ಬಿಡು. ಯಾರ್ಯಾರ ಕೈಲ ಬಯಸಕ್ ಹೋಗ್ಬೇಡಿ. ಯಾರು ಪಕ್ಕದಲ್ಲಿರೋರು ನಿಮ್ ಅಕೌಂಟ್ ನಂಬರ್ ಕೊಡು, 300 ರೂಪಾಯಿ ಪಟಾಕಿ ಹಾಕ್ತೀನಿ. ನೋಡತಕ್ಕ ನೋಡಿ. ನನ್ಗೆ ಎಷ್ಟ್ ಜನ ಅವ್ರ ಗೊತ್ತಾ? ನನ್ಗೆ ಎಷ್ಟ್ ಜನ ಅವ್ರ ಗೊತ್ತಾ? ಬಂದು ಕೈಯ ಕಾಲ ತೆಗೆದ್ ಬಿಡ್ತೀನಿ. ನಾನೇನೋ ಧರ್ಮಕ್ಕೆ ಏನೋ ಮಗ ಉಡ್ಸಿದ್ಯಲ್ಲ ಅಂತ ಮುಲಾಜ್ ಇಟ್ಕೊಂಡಿದ್ದೀನಿ. ನಿನ್ನಂತ ಚಿನಾಲಿ 70 ಜನ ಉದ್ರೋದ್ರು, ಕೈ ಕಾಲು ತೆಗಿಯೋರು. ನೋಡಿವಂತೆ. ಏನಕ್ಕೆ ಅಂದ್ರೆ ನನಗ್ ತೀರ್ಮಾನ ಮಾಡು. ಒಂದ್ ಆಸ್ತಿ ಕೊಡು. ಇಲ್ಲ ಒಂದ್ ಪೆಣ್ಣಿನ ಒಂದ್ ಹಾಳೆನೋ ಕೊಡು. ಮಗುಗೆ ನಿಂದು ಹಾಲೇನಾದ್ರೂ ಕೊಡು. ಮಗುಗ್ ನಿಂದು ಒಡವೆನಾದ್ರೂ ಕೊಡು. ನಂ ಭೂತ ಗಣಾದಿ ಸೇವಿತಂ ಕಪಿಷ್ಟವೆಂದು ಪದಾರ್ಥ ಮಂಗಿತಂ ಉಮಾಪತಿಂ ಶೋಭ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಈ ಹಾಡು ಬೇಕಾದಲ್ಲಿ ಒಂದನ್ನು ಒತ್ತಿ. ಒಂದೊಂದು ಒತ್ತ ಹಿಂಗೆ ಬಾಯಿ ಒತ್ತು. ಆಯ್ತು ಅಣ್ಣ. ಅನ್ನಪೂರ್ಣ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಸತಾಸ್ತು ತಥಾಸ್ತು. ಭಿಕ್ಷಾಂದೇಹಿ ಅಂತಾರೆ. ಭಿಕ್ಷಾಂದೇಹಿ ಅಂತಾರಲ್ಲ ಸಾ. ಈ ಹಾಡು ಬೇಕಾದಲ್ಲಿ 2 ಒತ್ತಿ. ಭಿಕ್ಷಾಂದೇಹಿ ಅಂತ ಅಂದ್ರು. ಅಲ್ಲ ಇದನ್ನ ಪೂಜೆ ಮಾಡ್ರಿ ಭಿಕ್ಷೆ ಎತ್ತಂಗ ಆಗುತ್ತೇನೋ ಅಂತ ನಾನು. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌ ಗಂ ಗಣಪತೆ ನಮಃ. ಈ ಸ್ತೋತ್ರ ಬೇಕಾದಲ್ಲಿ 5 ಒತ್ತಿ. ಆಯ್ತು ಸರ್. அப்படி போடு 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 அப்படி ಇನ್ನ ಪಿನ್ನ ಸೇ. ಈ ಹಾಡು ಬೇಕಾದಲ್ಲಿ 3 ಒತ್ತಿ. ಎಂತ ಹಾಡು ಆಡ್ತಾರ. ಯಾರನ್ನ ಪುಸ್ತಕನ ಹಾಕಿರ ಯಾರನ್ನ ಐನಾರ ಕೆಲ ತಗೊಂಡ್ರಲ್ಲ ನಮ್ಮನ್ನ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮಂಜುನಾಥ ಅನುಗ್ರಹವು ನಿಮಗೆ ಸದಾ ಮೇಲಿರಲಿ. ಈ ಹಾಡು ಬೇಕಾದಲ್ಲಿ 4 ಒತ್ತಿ. ಆಯ್ತು ಸರ್. 4. ಅಪ್ಪ ಲೂಸ ಅಮ್ಮ ಲೂಸ. ಏನು ಇವ್ರು ಯಾರು ಬೆಳಿಗ್ಗೆ ಇದು ಶ್ಲೋಕ ಹಿಂಗ್ ಬರ್ತದೆ ಹಿಂಗೆಲ್ಲ ಬರ್ತದೆ. ಈ ಹಾಡು ಬೇಕಾದಲ್ಲಿ 8 ಒತ್ತಿ. ಒಂದ್ಸಲ ಇದು ಬರ್ತೈತೆ, ಒಂದ್ಸಲ ಇದು ಬರ್ತೈತಲ್ಲ ಹಾಡು. ಮೊಬೈಲ್ ಚೆನ್ನಾಗಿರುತ್ತೆ ನಂದು. ಹಲೋ ಹಲೋ. ಗಣೇಶನ ಸ್ತೋತ್ರ ಕೇಳಲು 9 ಒತ್ತಿ. ಕೃಷ್ಣನ ಸ್ತೋತ್ರ ಕೇಳಲು 3 ಒತ್ತಿ. ವೆಂಕಟೇಶ್ವರ ಸ್ವಾಮಿಯ ಸ್ತೋತ್ರವನ್ನು ಕೇಳಲು 8 ಒತ್ತಿ. ಸ್ವಾಮಿ ಚಾಮುಂಡೇಶ್ವರಿ ತಾಯಿಯ ಸ್ತೋತ್ರವನ್ನು ಕೇಳಲು 101 ಒತ್ತಿ. ನಿಮಗೆ ಇದರಲ್ಲಿ ಯಾವುದನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ? ಇದು ಮಂಜುನಾಥ ಸ್ತೋತ್ರ. ಮಂಜುನಾಥ ಸ್ತೋತ್ರ
7 ಒತ್ತಿ. 7. ಆಯ್ತು ಸರ್. ಒತ್ತಿದ್ರಾ? ಹಾ. ಈಗ ನಾವು ಒಂದು ಶಬ್ದವನ್ನು ಗ್ರಹಿಸುತ್ತೇವೆ. ಅದು ಯಾವ ಶಬ್ದ ಎಂದು ನೀವು ಗ್ರಹಿಸಬೇಕು. ಹಲೋ, ನಾವು ಈಗ ಒಂದು ಶಬ್ದವನ್ನು ಗ್ರಹಿಸುತ್ತೇವೆ, ನಿಮ್ಗೆ ಆಡಿಯೋ ರಿಪ್ಲೈ ಮಾಡ್ತೀವಿ. ಅದು ನೀವು ಯಾವ ಶಬ್ದ ಎಂದು ಗುರುತಿಸಿದರೆ ನಿಮಗೆ 10,000 ಒಂದು ಮೊದಲನೇ ಬಹುಮಾನವಿರುತ್ತದೆ. ನೀವು ಅದು ಯಾವಾಗ ನಡೆಯುತ್ತದೆ ಶಬ್ದ ಎಂದು ನೀವು ಗುರುತಿಸಬೇಕು. ಆಯ್ತಾ? ಆಯ್ತು. ಇದು ಯಾವಾಗ ಗ್ರಹಿಸುತ್ತದೆ ಶಬ್ದ? ಅಂತ ಶಬ್ದ ಇದು ಸಂಸ್ಕೃತನೂ ಅಲ್ಲ, ಹಿಂದಿನೂ ಅಲ್ಲ, ಇಂಗ್ಲಿಷು ಅಲ್ಲ. ಅಲ್ಲ, ಈ ಶಬ್ದ ಯಾವಾಗ ಮಾಡ್ತಾರೆ ಅಂತ ಕೇಳ್ತಾ ಇರೋದು ನಿಮ್ಗೆ. ಹಲೋ ಹಲೋ, ಈ ಶಬ್ದ ಯಾವಾಗ ಮಾಡ್ತಾರೆ ಅಂತ ಹೇಳ್ಬೇಕಪ್ಪ ನೀವು. ಹಲೋ ಹಲೋ ಹಲೋ, ಬಳ್ಳಾಪುರ ಅಂತ ನೀನ್ ಕರೆಕ್ಟಾಗಿ ಅಡ್ರೆಸ್ ಕೊಟ್ಟಿಲ್ಲ. ಓಬಳ್ಳಾಪುರಕ್ಕೆ ಹೋಗಿತ್ತು ನೋಡಿ. ಈ ಮಗುಗೆ ಫಸ್ಟ್ ಬರಪ್ಪ ಇಲ್ಲಿ, ನೀನ್ ಬರಪ್ಪ ಇಲ್ಲಿ. ಬಾರ ಇಲ್ಲಿ. ಅಲ್ಲ ಮಾತಾಡು, ನೀನ್ ಮಾತಾಡು. ಹಲೋ ಹಲೋ ಸ್ವಾಮಿ. ಹಲೋ ಹಲೋ ಸ್ವಾಮಿ. ಇದ್ದೀಯಾನೆ ಹಾ ಸ್ವಾಮಿ ಇದ್ದೇನೆ. ಆರಾಮಿದ್ದೀವಿ ಸ್ವಾಮಿ. ಆಯ್ತೀರಾ? ಈ ಮಗುಗೆ ಮಾತಾಡ್ತಲ್ಲಪ್ಪ ನರಸಿಂಹರಾಜು. ಈ ಮಗುಗೆ ಮೊದ್ಲು ಬಾಯಿ ಒಂದು ತುಟಿನೂ ಆಡ್ತಾ ಇರ್ಲಿಲ್ಲ. ಈಗ 2 ಅಮಾವಾಸ್ಯೆಗೆ ಹಲೋ ಹಲೋ, ಈ 2 ಅಮಾವಾಸ್ಯೆಯಿಂದ ನೋಡ್ರಿ ಅವ್ನಿಗೆ ಅಷ್ಟು ಮಾತಾಡೋದ್ ಕಲ್ಸಿದೀನಿ. ಏನೋ ಒಳ್ಳೇದಾಗ್ಲಿ ಸ್ವಾಮಿ, ಅಂತ ಮಕ್ಕ ಅಂತಾರ ಒಳ್ಳೇದಾಗ್ಲಿ, ಅಂತಾರ ಒಳ್ಳೇದಾಗ್ಲಿ. ನಮ್ಗೆ ದುಡ್ಡು ಅವಶ್ಯಕತೆ ಇಲ್ಲಪ್ಪ. ಬೇಡ 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 ಬೇಡ, ಅರ್ಕೆ ದುಡ್ಡು ತಾಯಿ ಉಂಡೆ ಒಳಿಕೆ ಹಾಕ್ಬಿಟ್ರಪ್ಪ. ನಮ್ಗೆ 1 ರೂಪಾಯಿನೂ ಬೇಡ. ಕೇಳಿನ ಬೇಕಾದ್ರೆ ನನ್ನ ಫೋನಲ್ಲಿ ಇರೋ ನನ್ನ ಭಕ್ತಾದಿಗಳಿಗೂ ಅವ್ರಿಗೂ ದುಡ್ಡು ಬೇಡ ಅಂತಾನೆ ಹೇಳಿರೋದು ನಾನು. ಹೇಳಪ್ಪ ನರಸಿಂಹರಾಜು ಅವ್ರಿಗೆ. ನಮಗೂ ಏನ್ ದುಡ್ಡು ಕೇಳಿವ, ನಾವಾಗಿ ನಾವು 1 ಗಂಟೆ ಮಾಡಿಸಿ ಹಾಕ್ತಿವಿ ಅಂತ. ಈ ಗೃಹದ್ದು ಎಲ್ಲ ಒಳ್ಳೇದಾದ್ರೆ 1 ಗಂಟೆ ಮಾಡಿಸ್ಕೊಡ್ತೀವಿ ಸ್ವಾಮಿ. ಮಹಾಮಂಗಳಾರತಿ ಮಾಡಿ ನಮಗೆ ಟೈಮ್ ಆಟ ನಾವು ಓಟಿವಿ. ಮಹಾಮಂಗಳಾರತಿ 8:15ಗಪ್ಪ. ಹಲೋ 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 ಸ್ವಾಮಿ. ಈಗ ಹೆಂಗಪ್ಪ, ಈಗ ನೀನು ಬರ್ಬೇಕಾಗುತ್ತೆ ನರಸಿಂಹರಾಜು. ಬರ್ತೀವಿ ಸ್ವಾಮಿ, ಮುಂದಿನ ಪೌರ್ಣಮಿಗೆ ಅಲ್ಲಿ ನೀವು ಎಲ್ಲೇ ಇದ್ರು ಅಲ್ಲಿ ಬರ್ತೀವಿ ಸ್ವಾಮಿ. ಯಾಕೆ ಗೊತ್ತಾ, ನಿನ್ನ ಹೆಂಡತಿ ಯಾಕೋ ನಿನ್ ಮೇಲೆ ತುಂಬಾ ಸ್ವಲ್ಪ ಕೋಪ ಮಾಡ್ಕೊಂಡ ಮಗಳು. ಈಗ ಸಾರು ಚೆಲ್ಲೋ ಹಂಗೆ ನೂಗ್ತಾರಲ್ಲ ಸ್ವಾಮಿ. ಅದೇನೆ ನಿನ್ ಗಂಡ ಅಂತ ಒಂದು ಮರ್ಯಾದೆ ಕೊಡ್ತಾ ಇಲ್ಲ ನಿನ್ ಹೆಂಡತಿ. ಇಲ್ಲ, ಇದು ಅಮಾವಾಸ್ಯೆ ಪೌರ್ಣಮಿ ಬಂದ್ರೆ ಹಂಗ ಆಡ್ತಾರೆ. ಹೌದಾ? ಓ, ನಾನು ನೀನ್ ಬಂದ್ರೆ ಈ ಸರಿ ಪೌರ್ಣಮಿಗೆ ಒಬ್ನೇ ಬರಕ್ ಹೋಗ್ಬೇಡ. ಆಯ್ತು ಸ್ವಾಮಿ. ಯಾರನ್ನ 3 ಜನ ಭಕ್ತಾದಿಗಳು ಬೇರೆ ಕರ್ಕೊಂಬ. ನಾನೊಂದು ಕಟ್ಲೆಕಾಯಿ ಮಾಡಿ ನಿಂಬೆಹಣ್ಣು ಮಂತ್ರಿಸ್ಕೊಡ್ತೀನಿ. ಅದು ನನ್ನ ಪ್ರಕಾರ ಅದು ನಿಂಬೆಹಣ್ಣು ನಿನ್ನ ಹತ್ತವ 3 ವರ್ಷ 3 ತಿಂಗಳಿರುತ್ತೆ. ನಿನ್ನ ಹತ್ರ ನಿಂಬೆಹಣ್ಣ 3 ವರ್ಷ 3 ತಿಂಗಳು 9 ದಿವಸ ಮಡಿಕೊಬೇಕು. 3 ವರ್ಷ 3 ತಿಂಗಳು 9 ದಿವಸ ಮಡಿಕೊಂಡ್ರೆ ಆ ನಿಂಬೆಹಣ್ಣು ಯಾವತ್ತೂ ಒಣಗಲ್ಲ. ಎಲ್ಲಿ ಜೋಬಾಗ ಮಡಿಕೋಬೇಕ ಸ್ವಾಮಿ? ಜೇಬಗನ ಮಡಿಕೋ, ಗಾಡೆಗನ ಮಡಿಕೋ, ಮನೆಯಲ್ಲನ ಮಡಿಕೋ. ಆ ನಿಂಬೆಹಣ್ಣು ಯಾವತ್ತು ನಾವು ಕೊಟ್ಟಿರೋ ನಿಂಬೆಹಣ್ಣು ನೀನ್ ಹೆಂಗ್ ತಗೊಂಬಂದಿರ್ತೀಯೋ ಹಂಗೆ ಇರುತ್ತೆ. ಮನೆ ದೇವ್ರ ರೂಮಾಗ ಮಾಡ್ತೀವಿ ಬಿಡಿ ಸ್ವಾಮಿ. ಯಾವತ್ತು ಒಣಗಲ್ಲ ನಾವು ಕೊಟ್ಟಿರೋ ನಿಂಬೆಹಣ್ಣು. ಆಯ್ತು ಸ್ವಾಮಿ. ಆಯ್ತಾ? ಆಮೇಲೆ ಮಕ್ಕಳು ಮರಿಗೆ ಅದಕ್ಕೆಲ್ಲ ಮಾಡ್ಕೊಡ್ತೀನಿ. ಆಮೇಲೆ ಕಟ್ಲೆಕಾಯಿ 1 ಕಾಯಿ ತೆಂಗಿನ ಮರದಿಂದ ಕೆಳಿಕ್ ಹಾಕ್ಬಾರ್ದು. ಆಯ್ತು ಸ್ವಾಮಿ. ಯಾರೋ ಸೌಂಡ್ ಜಾಸ್ತಿ ಕೊಡ್ತಾರೆ, ನನ್ನ ಮಗ ಗೊತ್ತ.
ಆಮೇಲೆ ಸ್ವಲ್ಪ ಕಿವಿ ನಮಗೂ ಕೇಳಲ್ಲ, ಅದಕ್ಕೆ ಸೌಂಡ್ ಕೊಟ್ಟಿದ್ದೀನಿ. ಒಂದ್ ಕಡೆ ಕಿವಿ ಕೇಳಲ್ಲ ಸ್ವಾಮಿ. ಏನು ದುಡ್ಡು ಕೊಟ್ಟು ಇಕ್ಸಿರ ನಂಗೆ ಹೇಳ್ತಾನೆ. ಅಲ್ಲ ಕಡೆ ನಿನ್ ಮನೆಗಿರೋ ಟಿವಿ ಮಾರಿದ್ರು ನಮ್ಮನ್ನ 700 ರೂಪಾಯಿಗೆ ಹೋಗಲ್ಲ. ಎಷ್ಟು ಸೌಂಡ್ ಕೊಟ್ಟಿದ್ಯಾ ನೀವು? ಯಾವನ ಫೋನ್ ಮಾಡಿದ್ರೆ ಹೆಂಗ ಮಾತಾಡೋದು ನಿನ್ ಹತ್ರ? ಯಜಮಾನ ನೋಡಿ, ಇವಾಗ ಒಂದ್ ಸ್ವಲ್ಪ ಸೌಂಡ್ ಕಮ್ಮಿ ಇಕ್ರ ನನ್ಗೂ ಇದು ಕೇಳಿಸ್ತಾ ಇಲ್ಲ ಏನೋ, ನನಗೆ ಕಿವಿ ಕೇಳಲ್ಲ. ಅದಕ್ಕೆ ನನಗೆ ತಿಟ್ಟಿಡ್ದೈತಾ. ಮತ್ತೆ ಏನ್ ಅಷ್ಟೊಂದು ಸೌಂಡ್ ಕೊಡ್ತೀಯ? ನಿನಗ್ ಕೇಳ್ಸಲ್ಲ, ನಿಮ್ ಮನೆಗಿರೋರ್ಗು ಕೇಳ್ಸಲ್ವಾ? ಎಲ್ಲ ಕಿವುಡ್ರುಗಳ. ಇದು ನಮ್ಗೆ ಕಿವಿ ಒಂದ್ ಸ್ವಲ್ಪ ಕೇಳಲ್ಲ ರೀ, ಅದಕ್ಕೆ ಸೌಂಡ್ ಇಕ್ಕಿ ಅಂತೀವಿ ಸರ್. ಫೋನ್ ಮಾಡಿದಾಗ ಯಾವನ ಕಮ್ಮಿ ಮಾಡ್ಬೇಕಣಯ್ಯ. ಇವಾಗ ಅದೇನ್ ಹೇಳ್ರಿ, ನಾವು ಫುಲ್ ಕಮ್ಮಿ ಮಾಡಿವ. ಮತ್ತೆ ಏನ್ ನಿನ್ನ ರೆಸ್ಪೆಕ್ಟ್ ಮಾತಾಡ್ದ ನೀವನೇ ಅವನು ತಿಕ್ಲ. ರೆಸ್ಪೆಕ್ಟ್ ಕೊಟ್ಟು ಮಾತಾಡ ಮೊದ್ಲು. ನೀನ್ ಒಳ್ಳೆ ನಾ ಹೇಳ್ದಂಗ ಆಡ್ತೀವಲ್ರಿ. ಯಾಕ್ರಿ? ಯಾವ ಏನು ಕುಡ್ದಾಗ ನಾನೇ ಸಿಗೋದು, ಬೇರೆ ಯಾರು ಸಿಗಲ್ಲ ಫೋನ್ ಮಾಡಕ್ಕೆ. ನಾವು ಕುಡಿಯೋರೆಲ್ಲ ಇನ್ನೊಂದು ಮತ್ತೊಂದರೆಲ್ಲ ಬೇರೆ ಮಾಡಿ ನಮ್ಗೆ ಯಾಕೆ ಮಾಡ್ತೀರಾ? ನೀನೇನು ಕುಡ್ದೇ ಇಲ್ಲ, ಕುಡ್ದು ಚರಂಡೆಗೆ ಬಿದ್ದು ಎಲ್ಲ ಹೊಡೆದಾಕೊಂಡು ಬಂದ್ ಈಗೆಲ್ಲ ಒಂದ್ 2 ವರ್ಷದಿಂದ ಬಿಟ್ಟಿದೀಯ. ಅವಳು ನೆಕ್ಕೊಂಡು ಪಕ್ಕೊಂಡು ನೀನೆಲ್ಲ ತಿರ್ಗಾಡಿದ್ ನಂಗೆ ಗೊತ್ತಿಲ್ವಾ? ಅವೆಲ್ಲ ಇರ್ಲಿ, ನೀವ್ಯಾರು ಹೇಳಿ. ಮತ್ತೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನಮ್ ಮಾತು ಬೈದಿಲ್ಲ. ನಮ್ಮ ಎಷ್ಟಲ್ಲಿ ದಿಮಾಕು? ಎಷ್ಟ್ ಕೋಟಿಗೆ ಬತ್ತಿದ್ಯಲ್ಲ? ನನ್ನ ಮಗ ಹಂಗಂತ ಹೇಳಿದ್ದಾನೆ, ಕೋಟಿ ಬದುಕಿನಿ ಅಂತ. ನಮ್ಮ ಮಳೆ ಬಂದ್ರೆ 3 ತಾಕ್ ಬಕೆಟ್ ಇಕ್ಕದ್ ನಾವು ಮನೆಗೆ, ಗೊತ್ತಾ ನಿನ್ಗೆ? ಸೌಂಡ್ ಕಮ್ಮಿ ಕೊಡಲ್ಲ ನಮ್ದು 3 ತಾಕ್ ಬಕೆಟ್ ಇಕ್ಕದು, ಸೌಂಡ್ ಕೊಡೋದು. ಈಗ ಸೌಂಡ್ ಕಮ್ಮಿ ಕೊಡಲ್ಲ ಲೋಫರ್ ನನ್ ಮಗನೇ. ನಾ ಮಾತಾಡ್ತಾ ಇಲ್ವಾ ಇಲ್ಲಿ? ಕುಡುಕ ಕುಡಿದು ಮಾತಾಡ್ಬಾರ್ದು. ಫೋನ್ ಮತ್ತೆ ಸೌಂಡ್ ಕಮ್ಮಿ ಕೊಡಲ್ಲ ಲೋಫರ್. ನಮ್ಮ ಸೌಂಡ್ ಕೊಟ್ಟರು. ನಾವ್ ಕುಡಿಲಿಲ್ಲ ಅಂತ ಅಂದ್ರೆ ನಿಮ್ಗೆ ಹೆಂಗ ವ್ಯಾಪಾರ ಆಗ್ತೈತೆ? ನೀವ್ ಹೆಂಗ ಜೀವನ ಮಾಡ್ತೀರಾ? ಓ ಇಲ್ಲ ಅಲ್ಲೇ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಕೂಗ್ತೀವಿ ಬರ್ರಿ ಅಂತಾನ. ಓಹೋ ಇಲ್ಲ, ನಮ್ಮ ಕುಡಿದಾನೆ ನೀನು ಫೈನಾನ್ಸ್ ಬಿಟ್ಕೊಂಡಿದ್ಯನಲ್ಲ ಅಷ್ಟೊಂದು. ಫೈನಾನ್ಸ್ ನಮ್ಮಂತವ್ರು ಕುಡ್ದಿರೋದಕ್ಕೆ ಮತ್ತೆ ನಿಮ್ಮಂತವ್ರು ಚಿನ್ನ ಬೆಳ್ಳಿ ಕಿವಿ ವಾಲೆ ಕೈ ಕಡ್ಗ ಎಲ್ಲ ಮಾಡಿಸ್ಕೊಂಡು ಮನೆ ಕಟ್ಕೊಂತ ಇರೋದು. ಎಷ್ಟು ಕೊಟ್ಟಿದೆ ಮನೆ ಕಟ್ಕೊಳಕ್ಕೆ? ಯಾಕೆ ಕುಡ್ದು ಲಾಭ ಕೊಟ್ಟಿಲ್ವಾ ನಾವು? ನಮ್ಮ ಮನೆ ಹಾಳು ಮಾಡ್ಕೊಂಡು ನಿಮ್ ಮನೆ ಉದ್ಧಾರ ಮಾಡಿಲ್ವಾ? 4 ಹೆಂಡ್ರುಗಳ್ನ ಸಾಕ್ತಿ, 4 ಜನ ಹೆಂಡ್ತಿದಿರ್ನ ಸಾಕ್ತಿಲ್ವಾ ನೀನು? ನಮ್ಗೆ ಇವಾಗ ಚಾಪೆ ಆಚೆಗೆ ಬರಕ್ ಮಾಡ್ತಾನಲ್ಲ ಇನ್ನೊಂದ್ ಮಗುವನೇ ಯಾರು? ಓಯ್ ಮಾತಿದ್ರೆ ಮಾತಾಡ, ಯಾಕೆ ಅವೆಲ್ಲ ಮಾತಾಡೋದು? ಓ ಏನ್ ಬಿಡಕನಲ್ಲ ಲೋಫರ್ ನನ್ ಮಗನೇ, ಸರಿ ಮರ್ಯಾದೆ ಕೊಟ್ಟು ಮಾತಾಡು. ನಮ್ಮ ಏನೇನೋ ಮಾತಾಡ್ತ, ಅದು ನನ್ನ ಪರ್ಸನಲ್ ಕಲೆಕ್ಷನ್. ಪರ್ಸನಲ್ ಸರಿ ಮಾತಾಡಲ್ಲ. ನೀನು ಅವೆಲ್ಲ ಮಾಡ್ರಿ, ಅವ್ರ ಸೀರೆ ಹಿಂಡ್ ಬಾ ನೀನು. ಅದಕ್ಕೆ ನಿನ್ಗೇನಾಯ್ತು? ನೀನಿಂದಲೇ ಬೋಳಿ ನಾನು ಹಿಂಗೆ ಉಪ್ಕೊಂಡ್ರ ಬೆಳಗ್ಗೆ ಸಾಯಂಕಾಲ ಮನೆಗೆ ಉಪ್ಕೊಳ್ಳೋದು ನಾನು. ಓ ಅದಕ್ಕೆ ಮಕ್ಕಳು ಕೆಲ್ಸಕ್ಕೆ ಬಾಯಿ ಮಣ್ಣಾಕ ಅಂತ. ಹಲೋ ಹಲೋ, ತಲೆ ಬಿಸಿ ಮಾಡ್ಬೇಡ. ಹುಚ್ಚಿಡ್ಬೋದು ತಿಕ್ಕೋಬೇಕ ಮಾಡು. ನನಗೆ ಕೇಳಂತ ಅವಕಾಶ ಏನೈತಿ ನಿನಗೆ? ಲೋಫರ್ ಮನ ಸಂಬಂಧ ನನ್ಗೂ ನಿನ್ಗೂ ಸಂಬಂಧ ಇರತ್ತೆ ಕಣಲೆ. ಫೋನ್ ಮಾಡಿರೋದ್ಲೇ ನಾನು ನಿನ್ ಸಂಬಂಧಿಕ. ಏನು ನಿಮ್ ಮಗಳನ್ನ ಮದುವೆ ಆಗಿ ಅಡುಗೆ ಎಲ್ಲ ಕಿತ್ಕೊಂಡು ವರದಕ್ಷಿಣೆ ಇಸ್ಕೊಂಬಂತ ಕಳ್ಸಿದನ. ನಿಮ್ಮ ಹೊಡ್ಕಾದನ್ನ ನಿಮ್ಮ ಮೊದ್ಲು ಆರೋಗ್ಯ ಕಾಪಾಡ್ಕೆ, ಆಮೇಲೆ ನನ್ಗೆ ಹೇಳಿದಂತೆ ನಿಮ್ಮ ಹೋಗ್ರಿ ನಿಮ್ ಬಾಳಿಗೆ ನಾನ್ ಗುಂಜಿಕ್ಕ.